ಹುರಿದವರೆ ಕಾಳು ಸಾಂಬಾರು ಮತ್ತು ಮುದ್ದೆ, ಹಾಸನ ಸೈಡ್ ನೀರು ಸಾರು ಅಂತಾರೆ. ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ತುಂಬ ಡಿಲಿಷಿಯಸ್ ಆಗಿರುತ್ತೆ. ಈ ತರಕಾರಿ ಸಾರು ಎಲ್ಲ ಬೋರ್ ಆಗಿರುತ್ತೆ ಮಳೆಗಾಲದ ಟೈಮಲ್ಲಿ. ಈ ಥರ ಮಾಡ್ಕೊಂಡು ಬಿಸಿ ಬಿಸಿ ಮುದ್ದೆ ಇದ್ದರೆ ಸೂಪರಾಗಿರುತ್ತೆ. ಕಾಳು ಜೊತೆ ಕಾಳು ಅಷ್ಟೇ ಸೂಪರ್ ಡಿಲಿಷಿಯಸ್. ಹುರಿದವರೆ ಕಾಳು ಸಾರು ಅಥವಾ ನೀರು ಸಾರು. ಫಸ್ಟು ಅವರೆಕಾಳನ್ನ ಈ ಥರ ಡ್ರೈ ರೋಸ್ಟ್ ಮಾಡ್ಕೋಬೇಕು, ಚೆನ್ನಾಗಿ ರೋಸ್ಟ್ ಮಾಡಬೇಕು. ಹೈ ಫ್ಲೇಮಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಒಟ್ಟಲ್ಲಿ ಚೆನ್ನಾಗಿ ಎಲ್ಲ ಕಾಳು ಕೂಡ ಚೆನ್ನಾಗಿ ಫ್ರೈ ಆಗಿರಬೇಕು ಈ ಥರ. ನೆಕ್ಸ್ಟ್ ನೀರಿಗೆ ಕಾಳೆಲ್ಲ ತೊಳೆದ್ಬಿಟ್ಟು ಕುಕ್ಕರ್ಗೆ ಸ್ವಲ್ಪ ಅರಿಶಿನ ಚಿಟಿಕೆ, ಸ್ವಲ್ಪ ಎಣ್ಣೆ, 1/4 ಸ್ಪೂನ್ ಚೆನ್ನಾಗಿ ಮಿಕ್ಸ್ ಕೊಟ್ಟು 3 ವಿಷಲ್ ಕೂಗಿಸ್ಕೋಬೇಕು ಚೆನ್ನಾಗಿ. ಇದು ಅಷ್ಟೇ ಹೈ ಫ್ಲೇಮಲ್ಲ, ಮೀಡಿಯಮ್ ಫ್ಲೇಮಲ್ಲಿ. ಈಗ ಇದನ್ನು ಹುರ್ಕೊಳ್ಳೋಕ್ಕೆ ಮಸಾಲೆಗೆ ಸ್ವಲ್ಪ ಬಾಂಡಿಗೆ ಎಣ್ಣೆ ಹಾಕ್ಕೊಂಡು ಮೀಡಿಯಮ್ ಗಾತ್ರದ ಒಂದು ಸಣ್ಣ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫಸ್ಟು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಆದಷ್ಟು ನಾಟಿ ಬೆಳ್ಳುಳ್ಳಿನೇ ಉಪಯೋಗಿಸ್ತಾರೆ. ಈ ಬ್ರೆಡ್ ಬೆಳ್ಳುಳ್ಳಿ ಚೆನ್ನಾಗಿರ್ತಿಲ್ಲ ಅಂತಲೇ ಈ ನಾಟಿ ಬೆಳ್ಳುಳ್ಳಿ ತುಂಬ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಇದನ್ನು ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕಂದು ಬಣ್ಣದ ಬರಲಿ. ಇದು ಚೆನ್ನಾಗಿ ಬಂದಾದ್ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೋಣ. ಜೀರಿಗೆ ಹಾಕ್ಬೇಕೀಗ. ಚೆನ್ನಾಗಿ ಫ್ರೈ ಆಯಿತು ನೋಡಿ, ಇಷ್ಟು ಸಾಕು. ಫ್ರೈ ಆದರೆ ಸ್ವಲ್ಪ ಜೀರಿಗೆ ಹಾಕೋಣ. ಸ್ವಲ್ಪ ಹಾಕೋಣ, ಉಪ್ಪು, ಜೀರಿಗೆ ಹಾಕಿ ಇದು ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ. ಇದಕ್ಕೆ ಸ್ವಲ್ಪ ನೆಕ್ಸ್ಟ್ ಒಂದು ಸ್ವಲ್ಪ ತೆಂಗಿನಕಾಯಿ ಆಪ್ಷನ್, ಇದು ಹಾಕಿದ್ರೆ ಹಾಕಿದ್ರೆ ನಾನು ಹಾಕಿದ್ದೀನಿ. ಸ್ವಲ್ಪ ನಮ್ಮಲ್ಲಿ ಸ್ವಲ್ಪ ಸಾರು ತೀರ ತೆಳ್ಳಗೆ ಇದ್ದರೆ ನನಗೆ ಇಷ್ಟ ಆಗೋಲ್ಲ ಮುದ್ದೆಗೆ. ಒಂದು ಚಿಕ್ಕದೊಂದು ಟೊಮೊಟೊ, ಇದು ಹುಳಿ ಟೊಮೊಟೊ ತಗೊಂಡಿದ್ದೀನಿ. ಇದು ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಸಾರಂತೂ ಅಲ್ಟಿಮೇಟ್ ಆಗಿರುತ್ತೆ ಮುದ್ದೆಗೆ, ಸೂಪರಾಗಿರುತ್ತೆ. ಒಂದು ಸಲ ಮಾಡ್ಕೊಳ್ತೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕಬೇಕು. ನೋಡ್ಕೊಂಡು ಆಮೇಲೆ ಬೇಕಾದ್ರೆ ಸಾಂಬಾರಿಗೆ ಹೆಚ್ಚು ಕಮ್ಮಿ ಹಾಕೋಬೋದು. ಹುಣಸೆಹಣ್ಣು ಇದೆಲ್ಲ ಹಾಕ್ಕೊಂಡು ಮಾಡ್ಕೋಬೋದು. ನೆಕ್ಸ್ಟು ಧನಿಯಾ ಪುಡಿ ಅಂದರೆ ಸಾಂಬಾರು ಪುಡಿ ಇರುತ್ತಲ್ಲ, ಹುಳಿ ಪುಡಿ, ಅದು ಆಮೇಲೆ ಖಾರದ ಪುಡಿ ಹಾಕಿ ಒಂದು ಸ್ವಲ್ಪ ನಾನು ಸ್ವಲ್ಪ ಖಾರವಾಗೇ ಮಾಡಿದ್ದೀನಿ. ಇದನ್ನಾದಮೇಲೆ ನೆಕ್ಸ್ಟು ಚೆನ್ನಾಗಿ ಇದನ್ನು ಮಿಕ್ಸಿ ಮಾಡ್ಕೊಂಬಿಡೋಣ. ಕಡೆ ಕಾಳು ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ, ಚೆನ್ನಾಗಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಈಗ ರುಬ್ಬಿಟ್ಟಿರೋ ಅಂಥ ಮಸಾಲೆನ ಇದಕ್ಕೆ ಹಾಕೋಣ. ಈ ಥರ ಸೂಪರ್ ಪೇಸ್ಟ್ ಆಗಿರಬೇಕು. ಇದನ್ನು ಚೆನ್ನಾಗಿ ಕುದಿಸಿ, ಮಿಕ್ಸಿ ತೊಳೆದು ನೀರು ಕೂಡ ಹಾಕಿದ್ದೀನಿ. ಚೆನ್ನಾಗಿ ಕುದಿ ಬರಲಿ. ಇದಕ್ಕೆ ನೋಡೋಣ, ಟೇಸ್ಟ್ ನೋಡಿಕೊಂಡು ಮತ್ತೆ ಉಪ್ಪು ಹುಳಿ ಎಲ್ಲ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿಸ್ಬೇಕು ಒಟ್ಟಿನಲ್ಲಿ. ಇದನ್ನು ಒಂದು ವಿಷಲ್ ಕೂಗಿಸಿದ್ರು ಸರಿ. ನೋಡಿ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿಸಿ ನಾನು ಇದನ್ನು ಒಂದು ವಿಷಲ್ ಕುದಿಸಿದ್ದೀನಿ. ಒಂದು ವಿಷಲ್ ಕೂಗಿಸ್ಕೊಂಡು ಚೆನ್ನಾಗಿ ಕುದಿಸಿದ್ದೀನಿ. ನೀವು ಅಷ್ಟೇ ಚೆನ್ನಾಗಿ ಒಂದು ವಿಷಲ್ ಆದರೂ ಕೂಗಿಸ್ಕೋಬೋದು ಅಥವಾ ಹಾಗೆ ಓಪನ್ ಆಗಿ ಕುದಿಸ್ಕೋಬೋದು. ನೆಕ್ಸ್ಟು ಒಗ್ಗರಣೆಗೆ ಸಾಸಿವೆ ಹಾಕಿದ್ದೀನಿ. ಒಣಮೆಣ್ಸಿನ್ಕಾಯಿ, ಕರಿಬೇವು, ಈರುಳ್ಳಿ, ಸ್ವಲ್ಪ ಇಷ್ಟೇ. ಚೆನ್ನಾಗಿ ಒಗ್ಗರಣೆ ಕೊಟ್ಟು ಇದೆಲ್ಲ ಆಯಿತು. ಒಗ್ಗರಣೆ ಆಯಿತು, ಸಾಂಬಾರು ರೆಡಿ. ತುಂಬ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಿ ತರಕಾರಿ ಬೇಜಾರಾಗ್ಬಿಡುತ್ತೆ, ತಿನ್ನೋಕ್ಕೆ ಬೇಜಾರು. ಈ ಸಾಂಬಾರಾದರೆ ಮಾರನೇ ದಿವಸ ಇನ್ನೂ ಚೆನ್ನಾಗಿರುತ್ತೆ ಸಾಂಬಾರು. ನೋಡಿ, ಒಗ್ಗರಣೆ ಹಾಕಿದ್ದೀನಿ. ಬಾಂಡೆ ತೊಳೆದಿರೋದು ಇದಿರುತ್ತಲ್ಲ ಒಗ್ಗರಣೆದು, ಅದನ್ನು ಸೇರಿಸಿ ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಸಾಲ್ಟೇಜ್ ಅನ್ನಿಸ್ತು. ಅದನ್ನು ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು. ನೀವು ಬೇಕಾದ್ರೆ ಇದಕ್ಕೆ ಬೆಲ್ಲನೂ ಹಾಕ್ಕೋಬೋದು, ಸ್ವಲ್ಪ ಬೆಲ್ಲ ಹಾಕ್ಕೋಬೋದು. ನಾನು ಹಾಕಿಲ್ಲ. ಚೆನ್ನಾಗಿರುತ್ತೆ, ಸ್ವಲ್ಪ ಟೇಸ್ಟಿ. ಒಂದು ಸಲ ಮಾಡ್ಕೊಳ್ಳಿ, ಸೂಪರಾಗಿರುತ್ತೆ.
ಹುರಿದವರೆಕಾಳು ನೀರು ಸಾರು. ಹಾಸನ ಸೈಡು ಮಾಡ್ತಾರೆ, ಎಲ್ಲ ಕಡೆನೂ ಮಾಡ್ತಾರೆ. ನಮ್ಮ ಹಾಸನ ಸೈಡ್ ನೀರು ಸಾರು ಅಂತಾರೆ. ಥ್ಯಾಂಕ್ ಯು.